ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಟ್ಟಂತಹ ನಮ್ಮ ಮೇಡಮ್ ಅವರಿಗೆ ಧನ್ಯವಾದಗಳು. ಮೇಡಮ್ ಅವರೇ, ಹೆಸರು ತಗೋಬೇಡಿ ಅಂತ ಹೇಳಿದ್ದೀರಾ, ತಗೊಂತ ಇಲ್ಲ. ಆದರೆ ಯಾಕೆ ಅನ್ನೋದು ನನಗಂತೂ ಗೊತ್ತಿಲ್ಲ. ಅಟ್ಲೀಸ್ಟು ಹೆಸರಂತೂ ಬೇಡ, ನಿಮ್ಮ ಊರು, ನಿಮ್ಮ ಸ್ಥಳ ಅಥವಾ ನಿಮ್ಮ ಕಾಲೇಜು ಯಾವುದೋ ಒಂದು ಮೆನ್ಷನನ್ನು ಮಾಡಬಹುದಾಗಿದೆ. ನೋ ಇಶ್ಯೂಸ್. ಓಕೆ, ಗಾಡ್ ಬ್ಲೆಸ್ ಯು. ಅಲ್ಲೆಲ್ಲರೂ ಕೂಡ ಚೆನ್ನಾಗಿ. ಆ್ಯಕ್ಚುಲಿ ದಿಸ್ ಕ್ವಶನ್ ಪೇಪರನ್ನು ಸ್ವಲ್ಪ ಡಿಫಿಕಲ್ಟಾಗಿ ಸೆಟ್ ಮಾಡಿದ್ದಾರೆ. ಯಾರಿಗೆ ಅಂತ ಹೇಳಿದರೆ, ಈ ಒಂದು ವಿದ್ಯಾರ್ಥಿಗೆ ಈ ಒಂದು ಕಾಲೇಜಲ್ಲಿ. ಹಾಗೆ ಮಾಡುವ ಅವಶ್ಯಕತೆ ಇಲ್ಲ ಸರ್. ಕ್ವಶನ್ ಪೇಪರ್ ಎಷ್ಟು ಈಸಿ ಇರುತ್ತೋ ಮಕ್ಕಳು ಕೂಡ ಅಷ್ಟು ಖುಷಿಯಾಗಿ ಬರೆದು ಹೊರಗೆ ಬರಬೇಕು. ಓಕೆ, ಕ್ವಶನ್ ಪೇಪರ್ ಮಾಡುವಂಥದ್ದು ಫೇಲ್ ಆಗಲಿ ಅಂತಲ್ಲ, ಎಲ್ಲರೂ ಪಾಸ್ ಆಗಲಿ ಅಂತ ಮಾಡುತ್ತಿರುವಂಥದ್ದು. ಎನಿಹೋ, ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ನಿಮ್ಮ ಪ್ರೀತಿ ಸಹಕಾರ ಹೀಗೆ ಮುಂದೆ ಬರಲಿ ಅಂತ ಕೇಳ್ಕೊಳ್ತಾ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ಅಪ್ಲೋಡನ್ನು ಮಾಡ್ತಾಯಿದ್ದೇನೆ. ಇವತ್ತು ನಡೆದಿರುವಂತಹ ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ಕಳಿಸಿ ಕೊಟ್ಟಿದ್ದಾರೆ. ಓಕೆ, ನೋಡಿ, ಏನಂತೀರಾ, ಯಾರಿಗಾದರೂ ಏನಾದರೂ ಡೌಟ್ ಇದ್ದಲ್ಲಿ ಗ್ರಾಮರನ್ನು ನಾವು ಮುಗಿಸೋಣ. ಯಾಕೆ ಅಂದರೆ ಅದು ಬಹಳ ಜನಕ್ಕೆ ಡೌಟ್ ಇರುತ್ತೆ. ಸೆಕೆಂಡ್ ಮೇನು ನೋಡಿ ಸರ್, ಮಾರ ಡ್ಯಾಶ್ ಅಂತ ಇದೆ, ಆ ಸ್ಮಾಲ್ ಸ್ಟಿಕ್ ಅಂತ ಇದೆ, ಬ್ರೋಕ್ BROKE ಅಂತ ಬರೀರಿ. ಆ ಪ್ಲ್ಯಾನ್ ಟು ಬ್ರಷ್ಡ್, ಓಕೆ, ಹಿಸ್ ಟೀತ್, ಹಿ ಫೆಲ್ಟ್ FELT, ಓಕೆ, FELT ಎಲ್ಲದು ಕೂಡ ಪಾಸ್ಟ್ ಟೆನ್ಸಲ್ಲಿ ಬರೆದು ಎಲ್ಲದು ಕೂಡ ಕೈ ಬಿಟ್ವಿ. ಇಲ್ಲಿಗೆ ಮುಗೀತು. ಮತ್ತೇನಾದರೂ ಗ್ರಾಮರ್ ಇದ್ದರೆ ಅದನ್ನು ಕೂಡ ನೋಡೋಣ. ನಾನು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೊಟ್ಟಿದ್ದೆ, ಅವ್ರು ರಿಪೀಟ್ ಆಗಿದಾವೋ ಇಲ್ವೋ ಅಂತ ನೋಡಿದ್ದಾನೆ. ಓಕೆ, ಹೌ ಡಿಡ್ ದ ಎಲಿಫೆಂಟ್ ಡಿಸೀವ್ ಅಂದರೂ ಒಂದೇ, ಅಥವಾ ಚೀಟ್ ದ ಮ್ಯಾನ್ ಅಂತಲೂ ಇದೆ, ಅಥವಾ ವಾಟ್ ಇಸ್ ದ ಓಕೆ ಇದು ಒರಿಜಿನಲ್ ಸ್ಟೋರಿ ಕೂಡ ಬರೆದರೆ ಇದಕ್ಕೆ ಉತ್ತರ ನಿಮಗೆ ಸಿಗುತ್ತೆ. ನೋಡಿ, ಬ್ರಿಂಗ್ ಔಟ್ ದಿ ಬಾಯ್ಸ್ ಎಕ್ಸ್ಪೀರಿಯನ್ಸ್ ಔಟ್ಸೈಡ್ ದ ಇನ್ಸೈಡ್, ಅದು ಕೂಡ ಪ್ರಶ್ನೆ ಬಂದಿದೆ, ಹೌದಲ್ವಾ? ನೆಕ್ಸ್ಟ್ ಇನ್ನೊಂದು ಯಾವುದು, ಯಾವುದು ಸುಳ್ಳು ಹೇಳುವುದು ಅವಶ್ಯಕತೆ ಇಲ್ಲ ಅಲ್ವಾ, ಯಾಕಂದರೆ ನಿಮ್ಮ ಹತ್ರ ಇದೆ ಎಲ್ಲದು ಕೂಡ. ಯಾವುದು ನೋಡಿ, ಫಾರ್ಮುಲಾ ಎಜುಕೇಷನ್ ಕ್ರಬ್ಸ್ ದಿ ಲರ್ನರ್ಸ್ ಪೊಟೆನ್ಷಿಯಲ್ ಇನ್ ದಿ ಸ್ಕೂಲ್ ಬಾಯ್, ಅದು ಕೂಡ ಹೇಳಿದ್ದೆ. ನೆಕ್ಸ್ಟ್ ಮಾರಾಸ್ ವೈಫ್, ಇದನ್ನು ಹೇಳಿರಲಿಲ್ಲ, ಯಾಕಂದರೆ ಇದು ಇಂಪಾರ್ಟೆಂಟ್ ಕ್ವಶನ್ಸ್ ಅಲ್ಲ ಸರ್. ಸುಮ್ಮನೆ ಇವ್ರಿಗೆ 3 ಕೊಡಬೇಕಲ್ಲ ಅಂತ ಕೊಟ್ಟಿದ್ದಾರೆ, 3 ಕೊಡುವ ಅವಶ್ಯಕತೆ ಇಲ್ಲ. ಇಲ್ಲಿ 4 ಕೊಟ್ಟಿದ್ದಾರೆ, 4 ಕೊಡುವ ಅವಶ್ಯಕತೆ ಇಲ್ಲ. ಓಕೆ, ಎನಿಹೋ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಇರಲಿ. ಏನಾದರೂ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಯಾವುದಾದ್ರೂ ಇದರ ಗ್ರಾಮರ್ ಪಾಠು, ಇನ್ನೊಂದು ಗ್ರಾಮರ್ ಪಾಠಿಗೆ ಬರೋಣ ಸರ್. ಇದನ್ನು ಕೂಡ ಮುಗಿಸ್ಕೊಂತ ಹೋಗೋಣ. 18ನೆಯ ಕ್ವಶನು, ದಿ ನರೇಟರ್ ಡ್ಯಾಶ್ ಅಂತ ಇದೆ. ದಿ ನರೇಟರ್ ಏನಂತ ಇದೆ, ಫಾರ್ಮ್ ಆಫ್ ದಿ ವರ್ಬ್ಸ್ ಗಿವನ್ ಇನ್ ದ ಬ್ರ್ಯಾಕೆಟ್. ಲಿವ್ಡ್ LIVED ಫಾರ್ ಅವೇ ಫ್ರಮ್ ಹಿಸ್ ಹೋಮ್ ಟೌನ್, ವಿಚ್ ಆದಮೇಲೆ ಡ್ಯಾಶ್ ಇದೆ. ವಿಚ್ ನೋಡಿ, ಹೋಮ್ ಟೌನ್ ವಿಚ್ ವಾಸ್, ಅದು ವಿಚ್ ವಾಸ್. ಓಕೆ, ವಾಸ್ ಅಂತ ಬರೀರಿ, ಯಾಕಂದರೆ ಬಿ ಅಂದರೆ ವಾಸ್ ಅಥವಾ ವರನ್ನು ತಗೊಳ್ಳೋ ಯೂಸ್ ಮಾಡಬೇಕಲ್ಲ. 8 ವರ್ಬ್ಸ್ ಇದ್ದಾವೆ. ಇಲ್ಲಿ ಪಾಸ್ಟ್ ಟೆನ್ಸಲ್ಲಿ ವಾಸ್ ಅಥವಾ ವರನ್ನು ಬರೀಬೇಕು, ಬೀನಲ್ಲ, ಬೀಡಲ್ಲ. ಓಕೆ, ಬಿ ಅಂತ ಹೇಳಿದರೆ ಅದು ಒಂದು ವರ್ಬಿನ ಫಾರ್ಮ್, ಅದು ಬಿ ಫಾರ್ಮ್ ಆಫ್ ವರ್ಬ್ಸ್ ಅಂತ ಹೇಳ್ತೀವಿ. ವಾಸ್ ವರನ್ನು ಯೂಸ್ ಮಾಡಿ. ಕಮಿಟ್ ಇದೆ, ಕಮಿಟೆಡ್ ಅಂತ ಬರೀರಿ. ಇಲ್ಲಿ ಟೀಚ್ ಇದೆ, ಥಾಟ್ ಅಂತ ಬರೀರಿ, TAUGHT. ಇಲ್ಲಿಗೆ ನಿಮ್ಮದು ಎಲ್ಲದು ಕೂಡ ಓಕೆ. ಇದು ಸಿನ್ಸ್ ಅಂತ ಇದೆ, ತೆಗೆದು ಫ್ರಮ್ ಅಂತ ಬರೆದರೆ ಸರಿಯಾದ ಉತ್ತರ ಆಗುತ್ತೆ. ಓಕೆ, ಬಿಟ್ವೀನ್ ದೆಮ್ ಅಂತ ಬರೀಬೇಕು. 20ನೆಯದು ಮುಗೀತು. ಮತ್ತೇನಿದೆ, ಏನದಿದು, ಆಸ್ಕ್ಡ್ ಟು ಲುಕ್ ಫಾರ್ ಎ ಸೂಟಬಲ್, SIGHT ಸೈಟ್, SITE ಅನ್ನೋದು ಸರಿಯಾದ ಉತ್ತರ. ಪ್ರೊಫೆಷನ್ ಅಂತ ಇದೆ, ಪ್ರೊಫೆಷ್ನಲ್ ಅಂತ ಬರೆದ್ರೆ ಮುಗೀತು. ಪೀಸ್ ಈಸ್ ಕಾಸ್ಟ್ಲಿ ಬಟ್ ಇಟ್ಸ್ ವರ್ತ್ ದಿ ಎಕ್ಸ್ಪೆನ್ಸ್ ಅನ್ನೋದು ಸರಿಯಾದ ಉತ್ತರ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ನಿಮ್ಮ ಪ್ರೀತಿ ಸಹಕಾರ ಹೀಗೆ ಇರಲಿ ಅಂತ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಗಾಡ್ ಬ್ಲೆಸ್ ಯು ಆಲ್.